ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನು ಇವತ್ತು ನಾರ್ತ್ ಇಂಡಿಯನ್ ವೆಜ್ ಕರಿ, ಅದು ರಾಜ್ಮಾ, ಅದನ್ನು ನಾನು ಮ್ಯಾಂಗ್ಳೂರಿಯನ್ ಸ್ಟೈಲಲ್ಲಿ ಸುಕ್ಕ ಮಾಡಿದ್ದೇನೆ. ರಾಜ್ಮಾ ಸುಕ್ಕ ಮಾಡಿದ್ದು. ಇದರ ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ತುಂಬ ಟೇಸ್ಟಿಯಾಗಿ ಬರ್ತದೆ. ಇದು ಚಪಾತಿ, ದೋಸೆಗೆ ಎಲ್ಲ ಒಳ್ಳೆ ಕಾಂಬಿನೇಷನ್, ರೈಸಿಗೂ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ ನೋಡಿ. ಇಲ್ಲಿ 1 ಕಪ್ನಷ್ಟು ರಾಜ್ಮಾ ತೆಗೆದುಕೊಂಡಿದ್ದೇನೆ. ಅದಕ್ಕೆ 4 ಗ್ಲಾಸ್ ನೀರು ಹಾಕಿ ನೆನೆ ಹಾಕಿ ಇಟ್ಟಿದ್ದೇನೆ. 8 ತಾಸುಗಳ ಕಾಲ ನೆನೆ ಹಾಕಬೇಕು. ನೋಡಿ, ಅದು ಈ ಹಂತಕ್ಕೆ ಬರ್ತದೆ. ಇದನ್ನು ಕುಕ್ಕರಲ್ಲಿ ಹಾಕಿ ಒಂದು 8 ವಿಶಿಲ್ ತೆಗೆದುಕೊಳ್ಬೇಕು. ರಾಜ್ಮಾವನ್ನು ಕುಕ್ಕರಿಗೆ ಹಾಕ್ತಿದ್ದೇನೆ. ಕುಕ್ಕರಿಗೆ ಹಾಕಿದ ನಂತರ ಅದಕ್ಕೆ 2 ಗ್ಲಾಸಷ್ಟು ನೀರನ್ನು ಸೇರಿಸಬೇಕು. ನೀರನ್ನು ಸೇರಿಸಿದ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕುವ. ಇದಕ್ಕೆ ಒಂದು ಪರಿಮಳಕ್ಕೋಸ್ಕರ ಒಂದು ಪಲಾವ್ ಎಲೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ಮುಚ್ಚಳ ಮುಚ್ಚಿ ಒಂದು 8 ವಿಶಿಲ್ ತೆಗೆದುಕೊಳ್ಬೇಕು. ಇದು ಯಾಕೆಂದ್ರೆ ಇದು ಸ್ವಲ್ಪ ಗಟ್ಟಿಯಾಗಿರ್ತದೆ, ಪಕ್ಕ ಬೇಯುವುದಿಲ್ಲ. 8 ವಿಶಿಲ್ ಬೇಕಾಗ್ತದೆ. ಈಗ ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ. ಒಂದು ಪ್ಯಾನ್ ತಗೊಂಡಿದ್ದೇನೆ. ಅದನ್ನು ಬಿಸಿ ಮಾಡಿ ಅದಕ್ಕೆ ಅರ್ಧ ಇಂಚಿನಷ್ಟು ಚಕ್ಕೆ, 2 ಲವಂಗ, ಮತ್ತೆ 1 ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜ, ಮತ್ತೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ಹುರಿತಾ ಇದ್ದೇನೆ. ಸ್ವಲ್ಪ ರೋಸ್ಟ್ ಆಗಬೇಕು. ಈಗ ಅದಕ್ಕೆ ಬ್ಯಾಡಗಿ ಚಿಲ್ಲಿ ಒಂದು ಹಾಕ್ತಾ ಇದ್ದೇನೆ. ಒಂದು 4ರಿಂದ 5 ಹಾಕಬಹುದು. ನಿಮಗೆ ಖಾರ ಎಷ್ಟು ಬೇಕಾ ಹಾಕ್ಬಹುದು. ಮತ್ತೆ ಅರ್ಧ ಚಮಚ ಸಾಸಿವೆ ಕೂಡ ಹಾಕಿ ಹುರಿದು ತಣ್ಣಗಾದ ಬಳಿಕ ಮಿಕ್ಸರ್ ಗ್ರೈಂಡರ್ಗೆ ಸೇರಿಸಬೇಕು. ನೋಡಿ, ಮಿಕ್ಸರ್ ಜಾರಿಗೆ ಹಾಕಿದ್ದೇನೆ. ಈಗ ಅದಕ್ಕೆ ಸ್ವಲ್ಪ 4 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಅದರ ಜೊತೆಗೆ ಸ್ವಲ್ಪ ಹುಳಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ನೀರನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ರುಬ್ಬಬೇಕು. ಸ್ಮೂತ್ ಪೇಸ್ಟ್ ಆಗಬೇಕು. ನೋಡಿ, ಇಲ್ಲಿ ಪೇಸ್ಟ್ ಆಗಿದೆ. ಇದನ್ನು ಮಸಾಲೆಯನ್ನು ಸಪರೇಟ್ ಆಗಿ ತೆಗೆದಿಟ್ಟುಕೊಳ್ಳೋಣ. ಈಗ ಇಲ್ಲಿ ಕೂಡ ರಾಜ್ಮಾ ಕೂಡ ಬೆಂದಿದೆ. 8 ವಿಶಿಲ್ ಆಗಿದೆ. ಇದರಲ್ಲಿ ಪಲಾವ್ ಎಲೆಯನ್ನು ಸಪರೇಟ್ ಮಾಡಬೇಕು. ನೋಡಿ, ಕೂಡ ಒಳ್ಳೆ ಬೆಂದಿದೆ. ಈಗ ಇನ್ನೊಂದು ಪ್ಯಾನ್ ತಗೊಂಡಿದ್ದೇನೆ. ಈಗ ಮಸಾಲೆಯನ್ನು ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕೆ 1 ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಯಾವುದೇ ಎಣ್ಣೆಯನ್ನು ಬಳಸ್ಬೋದು. ನಾವಿಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸಿದ್ದು. ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ಬಳಿಕ ಅರ್ಧ ಚಮಚ ಸಾಸಿವೆ ಹಾಕಿದ್ದೇನೆ. ಅದು ಸಿಡಿಯುತ್ತಾ ಉಂಟು. ಈಗ ಜಜ್ಜಿದ ಅದಕ್ಕೆ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ಲೈಸ್ ಮಾಡಿದ ಈರುಳ್ಳಿಯನ್ನು ಕೂಡ ಅದಕ್ಕೆ ಸೇರಿಸಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು. ಬೇಕಿದ್ರೆ ಇಲ್ಲಿ ಕರಿಬೇವು ಎಲೆಯನ್ನು ಕೂಡ ಸೇರಿಸಬಹುದು. ಇದು ಗೋಲ್ಡನ್ ಕಲರ್ ಬಂದ ಕೂಡಲೇ ಇದಕ್ಕೆ 1 ಕಪ್ನಷ್ಟು ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ ನಾನು. ಅದನ್ನು ಕೂಡ ಒಳ್ಳೆ ಫ್ರೈ ಮಾಡಬೇಕು. ಒಂದು ರೋಸ್ಟ್ ಮಾಡಬೇಕು. ಅದನ್ನು ಚಂದ ಮಾಡಿ ಒಂದು 2 ನಿಮಿಷ ಅಥವಾ 4 ನಿಮಿಷಗಳ ಕಾಲ ಅದನ್ನು ಚಂದ ಮಾಡಿ ರೋಸ್ಟ್ ಮಾಡಬೇಕು. ಈಗ ರೋಸ್ಟ್ ಆದ ನಂತರ ಅದನ್ನು ಸಪರೇಟ್ ಆಗಿ ತೆಗೆದಿಟ್ಟುಕೊಳ್ಳೋಣ. ರೋಸ್ಟ್ ಆಗಿದೆ. ಇದನ್ನೀಗ ನಾನು ಸಪರೇಟ್ ಮಾಡ್ತಾ ಇದ್ದೇನೆ. ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಇದನ್ನೀಗ. ಸಪರೇಟ್ ಮಾಡಿದ ಮೇಲೆ ಅದೇ ಪಾತ್ರೆಗೆ ನಾನು ಅರೆದಿಟ್ಟ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ಮಿಕ್ಸರ್ ಗ್ರೈಂಡರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಪಾತ್ರೆಗೆ ಹಾಕಬೇಕು ಮಸಾಲೆ ಕೂಡ.
ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸುವ ನಾವು ರಾಜ್ಮಾ ಬೇಯುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೇವೆ. ಈಗ ನೋಡಿಕೊಂಡು ಹಾಕಬೇಕಾಗ್ತದೆ ಇಲ್ಲಿ ಉಪ್ಪು. ಇದನ್ನು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. ಇಲ್ಲಿ ಅರಿಶಿನ ಪೌಡರ್ ಕೂಡ ಸೇರಿಸ್ತಾ ಇದ್ದೇನೆ ನಾನು, ಅರ್ಧ ಚಮಚದಷ್ಟು. ಈಗ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯಲು ಬಿಡೋಣ. 2 ನಿಮಿಷ ಆಯಿತು ನೋಡಿ, ಮಸಾಲೆ ಕುದಿಯುತ್ತಾ ಉಂಟು. ಈಗ ಬೇಯಿಸಿಟ್ಟ ರಾಜ್ಮಾವನ್ನು ಇದಕ್ಕೆ ಸೇರಿಸಬೇಕು. ಬೆಂದ ರಾಜ್ಮಾವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಮಿಕ್ಸ್ ಮಾಡುವ ಅದನ್ನು ಚೆಂದ ಮಾಡಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದಕ್ಕೆ. ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯಲು ಬಿಡೋಣ. ಮಸಾಲೆ ಅದಕ್ಕೆ ಹೊಂದಿಕೊಳ್ಳಬೇಕು. ಈಗ ನಾವು ಹುರಿದಿಟ್ಟ ತೆಂಗಿನ ತುರಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ನಾನು. 5 ನಿಮಿಷ ಆಗಿದೆ, ಮಸಾಲೆ ರಾಜ್ಮಾ ಎಲ್ಲ ಒಟ್ಟಿಗೆ ಬೆಂದಿದೆ. ಈಗ ನಾನು ಅದಕ್ಕೆ ಹುರಿದಿಟ್ಟ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಈಗ ಮಿಕ್ಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಹಾಗೆ ಬೇಯಲು ಬಿಡೋಣ. ತಯಾರಾಗುತ್ತಾ ಬಂದು ಈಗ ಇದಕ್ಕೆ ಸ್ವಲ್ಪ ನಾನು ಕಸೂರಿ ಮೇಥಿಯನ್ನು ಪೌಡ್ರ್ ಮಾಡಿ ಹಾಕ್ತಾ ಇದ್ದೇನೆ. ಕಸೂರಿ ಮೇಥಿ ಪೌಡ್ರ್ ಹಾಕಿ ಆಯಿತು. ಈಗ ಮಿಕ್ಸ್ ಮಾಡುವ. ಈಗ ನೋಡಿ ತಯಾರಾಗಿದೆ ನಮ್ಮ ರಾಜ್ಮಾ ಸುಕ್ಕ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ನೀವು ಕೂಡ ಈ ರಾಜ್ಮಾ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಇಷ್ಟವಾದಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.